ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಬ್ರೇಕ್ಫಾಸ್ಟ್ ರೆಸಿಪಿಗೆ ತುಂಬ ಈಸಿಯಾಗಿ ಸ್ಪೆಷಲಾಗಿ ಬಟರ್ ರೈಸ್ನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮತ್ತು ಯಾವುದೇ ಥರ ಆನಿಯನ್ ಇಲ್ಲ, ಟೊಮೊಟೊ ಇಲ್ಲ, ಯಾವುದೇ ವೆಜಿಟೇಬಲ್ಸ್ ಇಲ್ಲದೆ ಇರೋ ಹಾಗೆ ಪ್ಲೈನಾಗಿ ಈ ಥರ ಬಟರ್ ರೈಸ್ ಮಾಡಿಕೊಂಡು ಜೊತೆಗೆ ಚಟ್ನಿನ ಕೂಡ ಮಾಡಿಕೊಂಡು ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 4 ಲವಂಗ. ಇದರಲ್ಲಿ ಮೆಣಸಿನಕಾಯಿನ ಹಾಕೋಲ್ಲ, ಅದಕ್ಕೆ ಸ್ವಲ್ಪ ಮೆಣಸನ್ನೇ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 11ರಿಂದ 12 ತೊಗೊಂಡಿದ್ದೀನಿ. ಮತ್ತು ಒಂದು ಏಲಕ್ಕಿ. ಇಲ್ಲಿ ಸಣ್ಣ ಸ್ಪೂನ್ ಆಗಿರೋದ್ರಿಂದ 1 ಟೇಬಲ್ ಸ್ಪೂನ್ ತೊಗೊಳ್ಳಿ ನೀವು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಅಥವಾ ಧನಿಯಾ ಅಂತ ಹೇಳ್ತಾರಲ್ವ, ಅದನ್ನು ಹಾಕ್ಕೊಳ್ಬೇಕು. ಇವಷ್ಟನ್ನು ಒಂದೇ ಸತಿ ನಾವು ಬಾಣಲೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಬೇಕು. ಇದನ್ನು ಇರಲಿಕ್ಕೆ ಇಷ್ಟೊಂದೆಲ್ಲ ಸಾಮಗ್ರಿಗಳ ಆದಮೇಲೆ ನೆಕ್ಸ್ಟ್ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಗೋಡಂಬಿನ ಇಟ್ಕೊಂಡಿದ್ದೀನಿ. ಒಂದು 8ರಿಂದ 9 ಗೋಡಂಬಿನ ತೊಗೊಳ್ಳಿ. ಗೋಡಂಬಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ಕರಿಬೇವಿನ ಸೊಪ್ಪನ್ನು ಬೇಕಾದರೆ ಹಾಕ್ಕೋಬೋದು. ಫಸ್ಟಿಗೆ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳಿಕ್ಕೆ ಅಂತ. ಇಲ್ಲಿ ತೊಗೊಂಡಿದ್ವಿ ಅಲ್ವಾ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಜೀರಿಗೆ, ಮೆಣಸು ಮತ್ತು ಚಕ್ಕೆ, ಲವಂಗ ಎಲ್ಲದನ್ನು ಡ್ರೈ ರೋಸ್ಟಾಗಿ ಹಾಗೆ ಎಣ್ಣೆ ಹಾಕದೇ ಇರೋ ಹಾಗೆ ಡ್ರೈ ರೋಸ್ಟ್ ಹುರ್ಕೊಂಡ್ಬಿಟ್ಟು ಈ ಥರ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತರಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇನ್ನೂ ಬೇಕು ಅಂತಂದರೆ ನುಣ್ಣಗೆ ಆಗೋ ಹಾಗೆ ಪುಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ನುಣ್ಣಗೆ ಆಗೋ ಹಾಗೆ ಪುಡಿ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಒಗ್ಗರಣೆನ ಹಾಕ್ಕೊಳ್ಬೇಕಾಗುತ್ತೆ. ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿಲ್ಲ. ಫಸ್ಟ್ ನಾನು ಬಟರ್ ಅಂದರೆ ಬೆಣ್ಣೆನೇ ಹಾಕ್ತಾಯಿದ್ದೀನಿ. ಬೆಣ್ಣೆ ಯಥೇಚ್ಛವಾಗಿ ಹಾಕಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಬೆಣ್ಣೆ ಹಾಕ್ಕೊಳ್ಳಿ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು, ಬಟ್ ಗೀ ರೈಸ್ ಆಗಿಬಿಡುತ್ತೆ. ಬಟ್ ನಾವಿಲ್ಲಿ ಮಾಡ್ತಾ ಇರೋದು ಬಟರ್ ರೈಸ್ ಆಗಿರೋದ್ರಿಂದ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಬೆಣ್ಣೆನೇ ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಮಾಡಿಕೊಂಡ್ರೆ ಟೇಸ್ಟು 100% ಸೂಪರಾಗಿರುತ್ತೆ. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಇಲ್ಲಿ ನಾವು ಬೇ ಲೀಫ್ ಅಂದರೆ ಪಲಾವ್ ಎಲೆ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೂ ಕೂಡ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಅಂದರೆ ಗೋಡಂಬಿ ಸ್ವಲ್ಪ ಎಣ್ಣೆನಲ್ಲಿ ಅಂತ ಬೆಣ್ಣೆಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾವು ತೊಗೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ರೋಸ್ಟಾಗಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ಬೇಕು ಅಂತಂದರೆ ಕರಿಬೇವನ್ನು ಹಾಕ್ಕೋಬೋದು, ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ ಎಷ್ಟು ಕೊತ್ತಂಬರಿ ಸೊಪ್ಪು. ಒಂದು ಅರ್ಧ ಶಿವುಡು ಅಂದರೆ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಹುರಿದಾದ್ಮೇಲೆ 1 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಈ ಮಾಮೂಲಿ ಅಕ್ಕಿ ಇದು, ನೀವು ಬೇಕಾದರೆ ಬಾಸ್ಮತಿ ಅಕ್ಕಿನಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಮಾಮೂಲಿ ಅಕ್ಕಿನಲ್ಲೇ ಮಾಡಿಕೊಂಡ್ರೂ ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬಂದಿತ್ತು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಕ್ಕಿನೂ ಕೂಡ, ಆಗ ಚೆನ್ನಾಗಿ ಬರುತ್ತೆ ಇದು. ನೆಕ್ಸ್ಟು ಪುಡಿ ಮಾಡ್ಕೊಂಡಂತಹ ಮಿಶ್ರಣ ಏನಿರುತ್ತೆ, ಮಸಾಲೆ ಪುಡಿನೆಲ್ಲ ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಅಕ್ಕಿನಲ್ಲಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಿದ್ದ ಮೇಲೆ ನೆಕ್ಸ್ಟ್ ನಾವು ಹಾಕೋದು ನೀರು. ಇಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀವು ಯಾವುದೇ ರೀತಿಯಾದ ಪಲಾವ್ ಮಾಡಿರಲಿ ಅಥವಾ ಗೀ ರೈಸ್ ಮಾಡಲಿ, ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ 1 ಲೋಟ ಅಕ್ಕಿಗೆ 2 ಲೋಟ ಅಷ್ಟು ನೀರನ್ನು ಹಾಕಿದ್ರೆ ಅಳತೆ ಸರಿಯಾಗಿರುತ್ತೆ, ಉದ್ದುದ್ರಾಗೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಚೆನ್ನಾಗಿ ನೀರು ಎಲ್ಲ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನೀರು ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿಯಾಗಿ ಕೈಯಾಡಿಸ್ಬೇಕು, ಯಾಕಂದರೆ ಅಕ್ಕಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗೆ ಮುಚ್ಚೋಕೆ ಹೋಗಬಾರ್ದು. ಮಳ್ಳದ ಮೇಲೆ ನೀರು ಚೆನ್ನಾಗಿ ಮಳ್ತಾ ಇದೆ, ಅಕ್ಕಿ ಜೊತೆಗೆ ಮಳ್ಳದ ಮೇಲೆ ಈ ಕುಕ್ಕರ್ ವಿಷಲ್ನ ಮುಚ್ಚಬೇಕು. ನೆಕ್ಸ್ಟ್ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಲಾಸ್ಟಿಗೆ ಇನ್ನೇನು ಕುಕ್ಕರ್ ವಿಷಲ್ನ ಮುಚ್ಚುತ್ತೀವಿ ಅನ್ನುವಾಗ ಒಂದು ಅರ್ಧ ಒಳಕೆಯಷ್ಟು ನಿಂಬೆ ಹಣ್ಣನ್ನು ಅದರೊಳಗೇನೆ ಹಿಂಡಿ, ಯಾಕಂದರೆ ಅನ್ನ ಉದುದ್ರಾಗಲಿ ಅನ್ನೋದು ಒಂದಾಗಿದ್ದರೆ ಇಲ್ಲಿ ಹುಳಿ ಅಂಶ ಯಾವುದೇ ರೀತಿಯಾಗಿ ಹಾಕಿರಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಹಾಕ್ಕೊಳ್ಳೋದು. ನಿಂಬೆಹಣ್ಣು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿಯಾಗಿ ಹಿಂಡ್ಕೊಂಡ್ರೆ. ನೆಕ್ಸ್ಟ್ ಕುಕ್ಕರ್ ವಿಷಲ್ನ ಮುಚ್ಚದೆ ಒಂದು 2 ವಿಷಲ್ ಆದರೆ ಸಾಕು, ನಮಗೆ ಬಟರ್ ರೈಸ್ ಕೂಡ ರೆಡಿಯಾಗಿರುತ್ತೆ. ನಾನಿಲ್ಲಿ ಕುಕ್ಕರ್ ವಿಷಲ್ನ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ ವಿಷಲೆಲ್ಲ ಕೂಗಿದ್ಮೇಲೆ ಒಂದು 2 ಸತಿ ಕೂಗಿದಾದ್ಮೇಲೆ ಸ್ವಲ್ಪ ಆರಿದೆ ಅಂದಾದಮೇಲೆ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಆ ಬಟರ್ ರೈಸು ಸಖತ್ ಟೇಸ್ಟಿಯಾಗಿ ಕೊಡುತ್ತೆ. ನಮಗಿಲ್ಲಿ ಬೇಕಂದರೆ ವೆಜಿಟೇಬಲ್ ಕುರ್ಮಾ ಕೂಡ ಮಾಡಿಕೊಂಡು ಇದಕ್ಕೆ ನೆಂಚ್ಕೋಬೋದು, ಅಥವಾ ನಾನು ಕಾಯಿ ಚಟ್ನಿನೇ ಮಾಡ್ಕೊಂಡಿದ್ದೆ. ಇಲ್ಲಿ ಕಾಯಿ ಚಟ್ನಿನೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ಇವೆರಡಕ್ಕೂ ಒಳ್ಳೆ ಕಾಂಬಿನೇಷನ್ನು ಕೂಡ. ನಾನು ಇದನ್ನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಉದುದ್ರಾಗಿ
ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಬಾಸ್ಮತಿ ರೈಸ್ ಹಾಕಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟರ್ ರೈಸ್. ನಿಮಗೂ ಕೂಡ ಈ ಬಟರ್ ರೈಸ್ ತುಂಬ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಬಟರ್ ರೈಸು ಹೊಸ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತು ಮೊದಲನೇ ಸತಿ ಇದನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.